ಇನ್ನು ಜಾರ್ಖಂಡ್ ಇದರ ಜೊತೆ ನಡೀತಾ ಇರುವಂಥದ್ದು. ಸಾಮಾನ್ಯವಾಗಿ ಜಾರ್ಖಂಡ್ ರಾಜ್ಯದ ಬಗ್ಗೆ ಕರ್ನಾಟಕದಲ್ಲಿ ಬಹುದೊಡ್ಡ ಕುತೂಹಲ ಇರುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಬಟ್ ಸ್ಟಿಲ್ ಒಂಚೂರು ಪಾರಾದರೂ ದೇಶದಲ್ಲಿ ನಡೀತಿರೋ ಚುನಾವಣೆಯ ಕಾರಣಕ್ಕೆ ಇದೆ. ಬಹುತೇಕ ಆದಿವಾಸಿಗಳ ಮತಗಳನ್ನು ಹೊಂದಿರುವಂತಹ ಜಾರ್ಖಂಡ್ ಮತ್ತು ಅದರ ಆಧಾರದ ಮೇಲೆ ರಚಿತವಾದಂತಹ ರಾಜ್ಯ, ಒಡೆದು ಹೊಸ ರಾಜ್ಯವಾದಾಗ ಅದು ಆದಿವಾಸಿಗಳ ಹಕ್ಕುಗಳ ಸ್ಥಾಪನೆ ಮತ್ತು ಪ್ರತಿಷ್ಠಾಪನೆಯಲ್ಲೇ ಅದು ಉದ್ಭವವಾದಂಥ ರಾಜ್ಯ. ಯಾವ ಈಗ ಸೋರೆನ್ ಇದ್ದಾರೆ ಮುಖ್ಯಮಂತ್ರಿ, ಅವರ ಹೇಮಂತ್ ಸೋರೆನ್ ಅವರ ತಂದೆ ಶಿಬು ಸೋರೆನ್ ಮಾಡಿದ್ದಂಥ ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ಅದರ ಹೋರಾಟದ ಪರಿಣಾಮ ಜಾರ್ಖಂಡ್ ರಾಜ್ಯ ರಚನೆಯಲ್ಲಿ ಬಹುಪಾತ್ರವನ್ನು ಚಂಪೈ ಸೋರೆನ್ ಅವರ ಇಟ್ಟಂತ ಹೆಜ್ಜೆ ಈಗ ಅದು ಇಂಪ್ಯಾಕ್ಟ್ ಗೊತ್ತಿಲ್ಲ. ವಿ ಹ್ಯಾವ್ ಟು ಸಿ, ಓಕೆ, ಬಿಕಾಸ್ ಈ ಟರ್ನ್ ಕೋಟ್ಗಳೇನಿರ್ತಾರೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷಗಳಿಂದ ಪಕ್ಷಕ್ಕೆ ಬದಲಾಯಿಸೋರೇನಿರ್ತಾರೆ ಅವ್ರನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಭಾರತೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ವಿಪರೀತವಾದ ಏರುಪೇರು ಏತಾಪಾತದ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವು ಕಡೆ ಆ ರೀತಿ ಹಾರಿ ಬಂದವರನ್ನು ಅಪ್ಪಿಕೊಂಡಿದ್ದಿದೆ, ಕೆಲವು ಕಡೆ ಅವ್ರನ್ನ ಮಕಾಡೆ ಮಲಗಿಸ್ದಂಗೂ ಇದೆ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ಅವರ ಕೆಪಾಸಿಟೀಸ್ ಏನಿದೆ ಎತ್ತ ಅನ್ನೋದು. ಸೇಮ್ ವಿಲ್ ಅಪ್ಲೈ ಟು ಶರದ್ ಪವಾರ್ಸ್ ನೆಫ್ಯೂ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲೂ, ಮತ್ತು ಏಕನಾಥ್ ಶಿಂದೆಯೋ ಉದ್ಧವ್ ಠಾಕ್ರೆಯೋ ಹಿಂದುತ್ವದ ಪ್ರತಿಪಾದಕರಾಗಿ ಶಿವಸೇನೆಯ ಮುನ್ನಡೆಸುವ ಶಕ್ತಿ ಯಾರಿಗಿದೆನೋ ಇತ್ಯರ್ಥವೋ ಎಲ್ಲವೂ ಆಗಬಹುದು. ಭಾಗವಾಗಿರುವಂತಹ ಪಕ್ಷಗಳು. ಹಾಗಾಗಿ ನಿಮಗೆ ಕೆಳಗಡೆ ಜಾರ್ಖಂಡಲ್ಲಿದೆ 52 ಸೀಟ್ ಇರುವಂತಹ ರಾಜ್ಯ. ಈಗ ನಿಮಗೆ ಬರ್ತಾ ಇರುವಂತಹ ಫಲಿತಾಂಶ ಪರಿಚಯವನ್ನು ಕೊಟ್ಟಿದ್ದೀವಿ. ಆರಂಭಿಕ ಮುನ್ನಡೆಗಳನ್ನು ನಮ್ಮ ಸಹೋದ್ಯೋಗಿಗಳು ಒಂದಾದ ಮೇಲೆ ಒಂದನ್ನು ತೆಗೆದುಕೊಂಡು ತರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 142 ಸ್ಥಾನಗಳನ್ನು ತೆಗೆದುಕೊಳ್ಳುವ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಅಥವಾ ಘಟನೆ ಯಾವ ಒಕ್ಕೂಟ ಇದೆ ಆ ಒಕ್ಕೂಟ ರಚನೆ ಮಾಡುತ್ತೆ ಅನ್ನೋದು ಗೊತ್ತಿದೆ. ಭಾರತೀಯ ಜನತಾ ಪಕ್ಷ 78ರಲ್ಲಿ ಮುನ್ನಡೆ ಹಾಗೂ ಕಾಂಗ್ರೆಸ್ 60ರಲ್ಲಿ ಮುನ್ನಡೆ ಅಂತ ಸದ್ಯಕ್ಕೆ ಬರುತ್ತಿರುವಂತಹ ವಿಚಾರ. ಇನ್ನು ಜಾರ್ಖಂಡ್ನಲ್ಲಿ 3ಕ್ಕೆ 3 NDA ಮತ್ತು ಕಾಂಗ್ರೆಸ್ NDA 2, JMM 20, BJP 32 ಇರುವಂಥದ್ದಲ್ಲಿ ಅದರ್ಸ್ 1 ಇದ್ದಾರೆ. ಸಂಡೂರಿನಲ್ಲಿ ತುಕಾರಾಮ್ ಅವರ ಪತ್ನಿಯು ಮತ್ತು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಮತ್ತು ಚನ್ನಪಟ್ಟಣದಲ್ಲಿ ಈವರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ಈಗ ಟೆಕ್ನಿಕಲಿ ನನ್ನ ಲೆಕ್ಕಾಚಾರದಲ್ಲಿ ನನಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಗೊತ್ತಿಲ್ಲ. ರಾಜ್ಯದ 3 ಉಪಚುನಾವಣೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗೋಗಿರುತ್ತೆ. ಬಿಕಾಸ್ 8:30 ಆಗೋಗಿದೆ. ಹಾಗಾಗಿ ಅಟ್ಲೀಸ್ಟ್ ಫಸ್ಟ್ ರೌಂಡ್ ಆಫ್ ಬಾಕ್ಸಸ್ ಡೆಲಿವರಿ ಆಗೋಗಿರುತ್ತೆ, ಟೇಬಲ್ಗೆ ಕೌಂಟು ಆಗ್ತಾ ಬಂದುಬಿಟ್ಟಿರುತ್ತೆ ಹೆಚ್ಚು ಕಡಿಮೆ ಆಗಿದೆ. ವಿ ವಿಲ್ ಸಿ ಮುಂದಕ್ಕೆ ಏನಾಗುತ್ತೆ ಅಂತ. ಎಸ್, ಒಟ್ಟಾರೆಯಾಗಿ ನಿಮಗೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳು ರಾಜ್ಯದ 3 ಉಪಚುನಾವಣೆಗಳ ಕಥೆ ಏನಂತೇಳಿ, ರಾಜ್ಯದ ಜೊತೆಗೆ ದೇಶದಲ್ಲಿ 48 ಉಪಚುನಾವಣೆಗಳು ಇವತ್ತು ಮತ ಎಣಿಕೆ ಆಗಬೇಕಾಗಿದೆ. ಅದರ ಕಥೆ ಏನು ಅಂತೇಳಿ, ಯಾವ್ಯಾವ ಭಾಗಗಳಲ್ಲಿ ಏನೇನು ಪರಿಣಾಮಗಳನ್ನು ಬೀರುತ್ತೆ ಅಂತೇಳಿ, ಅದರಲ್ಲಿ ವಯನಾಡು ಕೂಡ ಒಂದು ಸೇರ್ಪಡೆ ಆಗುತ್ತೆ. ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವ್ರ ಕಥೆ ಏನಾಗುತ್ತೆ, ಗೆಲ್ತಾರ ಸೋಲ್ತಾರ ಅಂತ ಟೆಕ್ನಿಕಲಿ ಸರ್ ಐ ಡೋಂಟ್ ಥಿಂಕ್ ಪ್ರಿಯಾಂಕಾ ವಾದ್ರಾ ಅವರ ವಯನಾಡಿನ ಚುನಾವಣೆಯನ್ನು ಡಿಸ್ಕಸ್ ಮಾಡಬೇಕಾದ್ದೇನಿಲ್ಲ. ಇಲ್ವಾ ಸರ್? ನನಗೇನು ನನ್ನ ಪ್ರಕಾರ ಇಲ್ಲ ಅದು. ಬಿಕಾಸ್ ಆಕೆ ಅದು ಸೇಫ್ ಕಾನ್ಸ್ಟಿಟ್ಯೂಯನ್ಸಿ, ನಾನು ಬಹು ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಆಯ್ಕೆ ಮಾಡ್ಕೊಂಡು ಬಂದಿರೋದು. ಸೋದರ ಆಯ್ಕೆ ಮಾಡ್ಕೊಂಡಿದ್ದು ಅದೇ ಕಾರಣಕ್ಕೆ, ಸೋದರಿ ಆಯ್ಕೆ ಮಾಡ್ಕೊಂಡಿರೋದು ಅದೇ ಕಾರಣಕ್ಕೆ. ಹಾಗಾಗಿ ಅಲ್ಲಿ ಆ ಡೌಟ್ ಇದ್ದಿದ್ರೆ ವಿಪರೀತ ಫೈಟ್ ಆಗ್ಬಿಡುತ್ತೇನೋ ಅಂತ ಇದ್ದಿದ್ದರೆ ನನಗೆ ಕುತೂಹಲ ಇರಬೇಕಾಗಿತ್ತು. ಅದು ಇರಲ್ಲ ಅಂತಲೇ ಅವರಲ್ಲಿಗೆ ಬಂದಿರೋದು. ಹಾಗಿದ್ದೆ ಐ ಡು ನಾಟ್ ಥಿಂಕ್ ಐ ಹ್ಯಾವ್ ಎನಿ, ನನಗೆ ಯಾವುದೇ ರೀತಿಯ ಕುತೂಹಲ ವಯನಾಡಿನ ಮೇಲೆ ಇದೆ ಅಂತ ನನಗೇನಿಲ್ಲ. ಅದಾದಮೇಲೆ ಆಕೆ ಪಾರ್ಲಿಮೆಂಟಿಗೆ ಬರ್ಬೋದು, ಅಣ್ಣ ತಮ್ಮ ಇಬ್ಬರು ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಏನೋ ಸೇರ್ಕೊಂಡು ಏನು ಮಾಡ್ತಾರೋ ಅದು ಪ್ರಶ್ನೆ ಇಲ್ಲ, ಬೇರೆ ಅದಷ್ಟೇ ಹೊರತು ದೇರ್ ಈಸ್ ನೋ ಕುತೂಹಲ ವಯನಾಡಿಗೆ. ಝೀರೋ, ಬಿಗ್ ಝೀರೋ. ಕಾಂಗ್ರೆಸ್ನವ್ರು ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ ಅಷ್ಟೇ. ಎಸ್.